ಮಾರ್ನಿಂಗ್ ಪುಟ್ಮಲ್ಲಿ ಅವರೇ. ಯಾಕೆ ಪುಟ್ಮಲ್ಲಿ ಅವರೇ ಬೆಳಗ್ಗೆ ಕೋಪ ಮಾಡ್ಕೊಂಡಿದ್ದೀರಾ? ನೀವು ಕೋಪ ಮಾಡ್ಕೊಂಡ್ರು ತುಂಬಾ ಸುಂದರವಾಗಿ ಕಾಣಿಸ್ತೀರಾ. ನಾನೊಂದು ಮಾತು ಕೇಳ್ತೀನಿ, ನಿಜ ಹೇಳಾರಿಯಾ? ನಾನು ನಿಮ್ ಕಣ್ಗೆ ದನ ಕಾಣಂಕಂಡಿನ? ಆಫ್ ಕೋರ್ಸ್. ಅಂದ್ರೆ ನೀವು ಆ ರೀತಿ ಕಾಣ್ತಿರತ್ತೆ ಯಾರಂದಿದ್ದು? ನಾ ಶತದಡ್ಡಿ ತರ ಕಂಡಿನ. ಅದ್ರಲ್ಲಿ ಅನುಮಾನನೇ ಇಲ್ಲ. ಈ ತರದ ಅನುಮಾನ ಎಲ್ಲ ಯಾಕೆ ಬರುತ್ತೆ? ಗೌಡ್ರ ಏನಾದ್ರು ಅಂದ್ರ? ಯಾವ ಮುಟ್ಟಾಳ ಹಾಗಂತ ಹೇಳಿ. ಆ ಮುಟ್ಟಾಳ ನೀವೇ. ಎಲ್ಲ ಬರ್ದಿರೋದು ನೀವೇ. ನಾನಾ? ಬನ್ನಿಲಿ ನೋಡಿ. ದನ ಕಾಯೋರು ಶತದಡ್ಡಿ ಪುಟ್ಮಲ್ಲಿ ಅವರು. ಪುಟ್ಮಲ್ಲಿ ಅವರೇ, ಇಲ್ಲಿ ಬರ್ದಿರೋದೇನು ನಿಜ, ಆದ್ರೆ ಇದನ್ನ ಬರ್ದಿರೋದು ನಾನಲ್ಲ. ನೀವಲ್ದ ಇನ್ಯಾರು? ಆ ರಾಕಿರಯ್ಯವರು ಸೂರ್ಯವರು ಬರ್ದಿದಾರ. ಇದ್ರು ಇರ್ಬೋದು. ಇಂಥ ಕೆಲಸ ಮಾಡೋದು ಅವ್ರಿಬ್ರೆ. ಐ ಲೈಕ್ ಇಟ್. ಮಾಡೋದನ್ನೆಲ್ಲ ಮಾಡಿ ಈಗ ತಪ್ಪನ್ನು ನಮ್ಮ ಮುಸುಂಟಿಗೆ ಹೊರಿಸ್ತಿದ್ದೀರಾ? ನಮ್ಗೆ ಈ ತರ ಎಲ್ಲ ಬರೆಯಕ್ ಬರಲ್ಲ. ಈ ಏರಿಯಾದಲ್ಲಿ ಎಜುಕೇಟೆಡ್ ಫೆಲೋ ಅಂತ ಇರೋರು ನೀವು ಒಬ್ರೆ. ಈ ಕೆಲಸ ನೀವೇ ಮಾಡಿರೋದು. ನೆನ್ನೆ ನಿಮ್ ಪರವಾಗಿ ಹೋಲಿಸ್ಕೊಂಡು ಮಾತಾಡಿದಕ್ಕೆ ಇವತ್ತು ನನ್ ಬಗ್ಗೆ ಹಿಂಗೆಲ್ಲ ಬರ್ದಿದ್ದೀರಿ. ನೀವ್ ಹಿಂಗ್ ಮಾಡ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ. ಇನ್ಮೇಲೆ ನೀವು ನನ್ನ ಮಾತಾಡ್ಸ್ಬೇಡಿ, ನಾನು ನಿಮ್ಮನ್ನ ಮಾತಾಡ್ಸಲ್ಲ. ಪುಟ್ಮಲ್ಲಿ ಅವರೇ, ನನ್ನ ಮಾತು ಕೇಳಿ, ಇದ್ರಲ್ಲಿ ನಂದೇನು ತಪ್ಪಿಲ್ಲ. ಮಾತಾಡ್ಸಲ್ಲ ಅಂದ್ರೆ ಮಾತಾಡ್ಸಲ್ಲ ಅಷ್ಟೇ. ರಾತ್ರಿಯವರೇ ನಿಮ್ಮ ಕೈ ಮುಗಿದ್ ಕೇಳ್ಕೊತೀನಿ, ಇನ್ನ ಹುಸಿ ಒರೆಸ್ಬಿಡಿ. ಆಯ್ತು ಪುಟ್ಟಕ್ಕ, ಆಯ್ತು. ಪುಟ್ಮಲ್ಲಿ ಅವರೇ, ಜಾಲಿ ಬಾಯ್, ಒಬ್ಬ ಎಜುಕೇಟೆಡ್ ಆಗಿ ಇಂಥ ಕೆಲಸವನ್ನು ಮಾಡ್ಲಿಕ್ಕೆ ನಿಮಗೆ ನಾಚಿಕೆ ಆಗುದಿಲ್ವ? ಬಾಯ್, ನಿನ್ನೆ ಮಧುರಾ ಬಾಬಿ ಬಗ್ಗೆ ಗೌಡ್ರ ಬಗ್ಗೆ ಬರ್ದಿದ್ದೀರಾ ಅಂತ ಕೇಳ್ಪಟ್ಟಿದ್ವಿ. ಇವತ್ತು ದೇವತೆ ಅಂತ ಪುಟ್ಮಲ್ಲಿ ಅವ್ರ ಬಗ್ಗೆ ಬರ್ದಿದ್ದೀರಾ. ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನು ಆಗಲ್ವೇನ್ರಿ? ಅದು ಹಾಗೆಯೇ ಸೂರಿ. ಮಾಡ್ಲಿಕ್ಕೆ ಕೆಲಸ ಇಲ್ಲದಾಗ ಇಂಥ ಕಿತ್ತೋಗುವ ಕೆಲಸವನ್ನು ಮಾಡ್ಬೇಕಂತೇಳಿ ಮನಸ್ಸು ವಿಳ್ಳನಂತೇಳಿ ಒದ್ದಾಡ್ತಾ ಇರ್ತದೆ. ಯು ಡೋಂಟ್ ವರಿ ಜಾನಿ ಬಾಯ್, ನೀವು ನನ್ನ ಲ್ಯಾಬಿನಲ್ಲಿ ಲ್ಯಾಬ್ ಅಸಿಸ್ಟೆಂಟ್ ಆಗಿ ಕೆಲಸಕ್ಕೆ ಸೇರಿಕೊಳ್ಳಿ. ಸಂಬಳ ಸಿಗದಿದ್ರೂ ತೊಂದರೆ ಇಲ್ಲ, ನಿಮಗೆ ಜಾಬ್ ಫಿಕ್ಸ್ ಆಗ್ತದೆ. ಐ ಲೈಕ್ ಇಟ್. ಮಧುರವ್ರೆ, ನನಗೆ ಸಾನೆ ಡಿಸಿ ಅಪಾಯಿಂಟ್ಮೆಂಟ್ ಆಗದೆ. ಡಿಸಿ ಅಪಾಯಿಂಟ್ಮೆಂಟಾ? ಅದು ಡಿಸಪಾಯಿಂಟ್ಮೆಂಟು. ಹಿಡಿದ್ರಿ ಚಾಡ. ಪುಟ್ಮಲ್ಲಿ ಅವರೇ, ಅಂತ ಡಿಸಪಾಯಿಂಟ್ಮೆಂಟ್ ಏನಾಗಿದೆ ನಿಮ್ಗೆ? ಯಾನ್ ಹೇಳೋದು ಮಧುರ ಅವ್ರೆ, ಹೇಳ್ತಾ ಹೋದ್ರೆ ಅಣ್ಣಪ್ಪನವ್ರು ಮಹಾಭಾರತನೇ ಬರಿಬೋದು. ಜಾನಿ ಅಂತದೇನ್ ಮಾಡಿದ್ರು? ನಾನು ಒತ್ತಾರನೆ ಲೋನ್ ಅಲ್ಲಿ ನೀರ್ ಬಿಡ್ತಾ ಇದ್ದ. ಲೋನ್ ಅಲ್ಲ, ಅದು ಲಾನಲ್ಲಿ. ಹಿಡಿದ್ರಿ ಚಾಡ. ಆಗ ಗೋಡೆ ಮೇಲೆ ನೋಡಿದ್ರೆ ದನ ಕಾಯೋಳು ಶತದಡ್ಡಿ ಪುಟ್ಮಲ್ಲಿ ಅವರು ಅಂತ ಬರ್ದಿತ್ತು. ದೇವ್ರೆ, ಇದೇನಪ್ಪ? ನಾನು ಮಾಡದೇ ಇರೋ ತಪ್ಪಿಗೆ ಪುಟ್ಮಲ್ಲಿ ನನ್ನ ಮೇಲೆ ಅಪ್ಪ. Am I right? Am I right? ಮಧುರ ಅವರು ಕುಂಟ ಬಿಲಾಡ್ತವ್ರೆ. Am I right? Am I right? ಮಧುರ ಅವ್ರೆ, ನೀವು ಕುಂಟ ಬಿಲಾಡ್ತಾ ಇದ್ದೀರಿ. ಏ ಯಾರೋ ನೀನು? ನಾನು ಶ್ರೀರಾಮಚಂದ್ರ ಗೌಡ. ನಾನಿನ್ ಗೋಡ ಅನ್ನ. ಅಲ್ಲಿ ತೊಂದ್ರೆ ಇಲ್ಲ, ನಿಮ್ ಜೊತೆ ನಾನು ಆಟ ಆಡ್ಲಾ? ನಿಂಗೆ ಆಟ ಆಡಕ್ ಬರುತ್ತಾ? ಬರ್ಲಾ ಅಂತ ಹೇಳು, ನಾನ್ ಹೇಳ್ಕೊಡ್ತೀನಿ. ಈ ಬಚ್ಚೆ ಇದೆಯಲ್ಲ, ಅದನ್ನ ಹೀಗ್ ಹಾಕ್ಬೇಕು. ಆಮೇಲೆ ಒಂಟಿ ಕಾಲಲ್ಲಿ ಕುಣ್ಕೊಂಡ್ ಹೋಗಿ ಕಾಲಲ್ಲೇ ತಳ್ಕೊಂಡ್ ಬರ್ಬೇಕು. ಆಯ್ತು. ಆಡು ಆಡು. ರೈಟ್ 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 ರೈಟ್. ಬಾರೋ ಇಲ್ಲಿ. ನಾನು ಹೇಳ್ದೆ ತಾನೆ ಕಾಲಲ್ಲೇ ತಳ್ಬೇಕು ಅಂತ. ಕೈಯಿಂದ ಯಾಕೆ ಮುಡ್ದೆ? ಏ ಹೋಗೋ, ನಿಂಗೆ ಆಟ ಆಡಕ್ ಬರಲ್ಲ. ನಾನು ನಿನ್ ಜೊತೆ ಮಾತಾಡಲ್ಲ, ನಿನ್ ಜೊತೆ ಟೂ. ಬಾಬಣ್ಣ, ಮಧುರವ್ರು ಯಾಕೆ ಹಿಂಗ್ ಆಡ್ತವ್ರೆ? ನನಗೂ ಗೊತ್ತಾಯ್ತಲ್ಲ ಕಮ್ಮೆ, ಇದು ಯಾಕೋ ಕನ್ಸು ಅನ್ನಿಸ್ತಾ ಇದೆ. ಕಮ್ಮೆ ಚೂಟ್ ಪುಟ್ಟ. ನೀವು ಕನ್ಸು ಅಂದ್ರಲ್ಲ, ಇದು ಕನ್ಸಲ್ಲ ಅಂತ ಹೇಳಕ್ಕೆ ಚೂಡ್ತಿ. ಅಮ್ಮೆ ಪುಟ್ಮದಿ, ಮಧುರ ಅವ್ರು ನಮ್ಮನ್ನ ಆಟ ಆಡ್ಸೋಕೋಸ್ಕರ ಈ ತರ ಹುಡುಗಾಟ ಆಡ್ತವ್ರ ಅನ್ನಿಸ್ತಾ ಇದೆ. ಓ ಹಾಗೆ ಬಾಬಣ್ಣ, ಮಧುರ ಅವ್ರು ಯಾಕೆ ಹುಡುಗಾಟ ಆಡೋರು? ನನಗನ್ನಿಸ್ತದೆ ಮಧುರ ಅವರು ಮಗು ಆಗ್ಬಿಟ್ಟವ್ರೆ ಅಂತ. ಮಗು ಆಗಿದ್ರು ಓಕೆ ಕಮ್ಮೆ, ಹುಚ್ಚಿ ಆಗ್ಬಿಟ್ಟಿದ್ರೆ. ಪ್ರೇಮ್, ನಾನು ನಿನ್ಗೆ ಆಮೇಲೆ ಫೋನ್ ಮಾಡ್ತೀನಿ. ನಮ್ಮ ಮನೆಗೆ ದೇವತೆ ಜೊತೆಗೆ ಒಂದು ದೆವ್ವನೂ ಬಂದಿದೆ. ಓ ಅಣ್ಣಪ್ಪನವ್ರೆ, ನನ್ನೇ ದಯ್ಯ ಅಂದಾರ್ಯಾ? ನೀವು ದೆವ್ವ ಅಲ್ಲ, ಕೊಳ್ಳಿ ದೆವ್ವ. ಏನಿದೆ ಅಪಸ್ವರ? ಚಂದನವ್ರೆ, ನಮ್ಮ ಬಾಬಣ್ಣಂಗೆಲ್ಲ ಅಂದ್ರೆ ಕೆಟ್ಟ ಕೋಪ ಬರ್ತದೆ. ಸಾರಿ, ಐ ಆಮ್ ವೆರಿ ಸಾರಿ. ನನ್ನ ಮಾತನ್ನ ನಾನು ವಾಪಸ್ ತಗೋತೀನಿ. ಕೂತ್ಕೊಳ್ಳಿ ಪುಟ್ಮಲ್ಲಿ ಅವರೇ. ಏನು ಗಂಡ ಹೆಂಡತಿ ಇಬ್ರು ಒಟ್ಟಿಗೆ ಬಂದ್ಬಿಟ್ಟಿದ್ದೀರಾ?
ನಿಮ್ಮ ಗಂಡ ಹೆಂಡ್ರ ವಿಷಯ ಮಾತಾಡಕ್ಕಂತ ಬಂದು ಈಗ ನಾ ಹೇಳೋ ವಿಷಯ ಕೇಳೋಬಿಟ್ರೆ ನೀವು ಸಾಕಿರೋ ಗಿಳಿ ಆರ್ಕೊಂಡು ಹೊಂಟೋಯ್ತದೆ. ಏನ್ ಮಾತಾಡ್ತಿದ್ದೀರಿ ಗೌಡ್ರೆ? ಅದೇನ್ ವಿಷಯ ಅಂತ ಹೇಳಿ. ಯಾವ ಬಾಯಿಲಿ ಅಂತ ಹೇಳಿ ಅಣ್ಣಪ್ಪನವ್ರೆ. ನಿಮ್ಗೆ ಎಷ್ಟು ಬಾಯಿ ಇದೆ? ಶ್ರೀರಾಮ, ನಮ್ಮ ಬಾಬಣ್ಣ ಒಂದೇ ಬಾಯಿ. ಅದೇ ಬಾಯಲ್ಲಿ ಹೇಳಕ್ ಕೇಳಿ ಪುಟ್ಟಮಲ್ಲಿ ಅವರೇ, ಸುಮ್ಮನೆ ಯಾಕೆ ಬಿಲ್ಡಪ್ ತಗೋತಿದ್ದಾರೆ? ಅಣ್ಣಪ್ಪನವ್ರೆ, ನಿನ್ನೆ ರಾತ್ರಿ ನಮ್ಮ ಮಟ್ಟಿಲಿ ನಾನು ಪುಟ್ಮಲ್ಲಿ ಮನೆ ಕಂಡಿದ್ವಾ. ಮನೆ ಅಂದ್ಮೇಲೆ ನೀವೇ ತಾನೇ ಮಲಗಬೇಕು, ಅದನ್ನ ನನ್ನ ಹತ್ರ ಎಲ್ಲ ಹೇಳ್ಬೇಕಾ? ನಾ 7 ಗಂಟೆ ಹೊಸಿ ತಾಳ್ಮೆಯಿಂದ ಕೇಳಿಸ್ಕೊಳ್ಳಿ, ಆಮೇಲಿಂದ ಬೊಗಳಿ. ಈಗ ನೀವು ಬೋಗಳಿ. ಅದೇನಾಯ್ತು ಅಂದರೆ ನಿನ್ನೆ ರಾತ್ರಿ ನಮ್ಮ ಮಟ್ಟಿಲಿ ನಾನು ಪುಟ್ಮಲ್ಲಿ ಮನೆ ಕಂಡಿದ್ವಾ. ಒಂದು ಹೊತ್ಲಿ ಆಚೆಯಿಂದ ಕೂಗೋ ಸೌಂಡ್ ಕೇಳಿಸ್ತು. ಎದ್ದು ಬಂದು ನೋಡಿದ್ರೆ 23 ವರ್ಷದ ಕೂಸು ದಂತದ ಗೊಂಬ ಥರ ಇತ್ತು. ಕುಂಟ ಬಿಲ್ ಆಡ್ತಾ ಇತ್ತು. ಅದು ಬೇರೆ ಯಾರು ಅಲ್ಲ, ನಮ್ಮ ಮಧುರವರು. ಈ ಗೌಡ್ರೆ, ನಿಮ್ಗೆ ಮಾಡಕ್ ಬೇರೆ ಕೆಲಸನೇ ಇಲ್ವಾ? ಈ ರೀತಿ ಬೇರೆಯವ್ರ ಸಂಸಾರ ಹಾಳು ಮಾಡಕ್ಕೆ ಬರ್ತೀರಾ? ಚಂದನವ್ರೆ, ಗುರ್ತೋನಿ, ನಮ್ಮ ಬಾಬಣ್ಣ ಅಂತವ್ರಲ್ಲ, ಅವ್ರು ಹೇಳ್ತಾ ಇರೋದು ದಿಟ್ಟ. ನಿನ್ನೆ ರಾತ್ರಿ ಮಧುರವರು ಕುಂಟೆ ಬಿಲ್ಲೆ ಆಡೋದ್ನ ನಾವಿಬ್ರು ನೋಡಿದ್ವಿ. ಅವ್ರು ಒಬ್ರೇ ಕುಂಟೆ ಬಿಲ್ಲೆ ಆಡ್ಲಿಲ್ಲ, ಜೊತೆಗೆ ನಮ್ಮ ಬಾಬಣ್ಣನು ಕರ್ಕ ಆಡ್ತಾ ಇದ್ರು. ಪುಟ್ಟಮಲ್ಲಿ ಅವರೇ, ನಿಮ್ಮ ಮಾತನ್ನ ನಾನು ನಂಬ್ತೀನಿ, ಆದ್ರೆ ಇದೊಂದು ವಿಷಯದಲ್ಲಿ ನಂಬಲ್ಲ. ನೀವಿಬ್ರು ಸೇರಿ ನನ್ನನ್ನ ಬಕ್ರ ಮಾಡ್ಬೇಕು ಅಂತ ಬಂದಿದ್ರೆ ಅದು ಸಾಧ್ಯ ಇಲ್ಲ. ಬಕ್ರನ್ನ ಪುನಃ ಬಕ್ರ ಮಾಡಕ್ಕದ್ದ? ಪುಟ್ಮಲ್ಲಿ ಅವರೇ, ಏನಿಬ್ರು ಒಟ್ಟಿಗೆ ನಮ್ಮನೆಗೆ ಬಂದ್ಬಿಟ್ಟಿದ್ದೀರಾ? ಅದು ನೀವ್ ಹೆಂಗಿದ್ದೀರಿ ಅಂತ ನೋಡ್ಕೊಂಡು ಹೋಗವು ಅಂತ ಬಂದ್ವಿ. ನನ್ನನ್ನು ನೋಡಕ್ಕ ನಾನು ಚೆನ್ನಾಗೇ ಇದ್ದೀನಲ್ಲ. ಡಾರ್ಲಿಂಗ್, ನಿನ್ನೆ ರಾತ್ರಿ ನೀನು ನಡು ರಸ್ತೆಯಲ್ಲಿ ನಿಂತ್ಕೊಂಡು ಸಣ್ಣ ಮಕ್ಳು ತರ ಕುಂಟೆ ಬಿಲ್ಲೆ ಆಡ್ತಿದ್ಯಂತೆ. ಅದನ್ನ ನೀವು ನೋಡಿದ್ರಂತೆ, ನನ್ನ ಹತ್ರ ಹೇಳಕ್ ಬಂದಿದ್ದಾರೆ. ನಾನ್ ರಾತ್ರಿ ಕುಂಟೆ ಬಿಲ್ಲೆ ಆಡ್ತಿದ್ನ? ಗೌಡ, ನಿಮ್ಗೆ ಏನಾದ್ರು ತಲೆ ಕೆಟ್ಟಿದ್ಯಾ? ಯಾಕೆ ಸುಮ್ನೆ ನನ್ನ ಮೇಲೆ ಸುಳ್ಳಾಪತ್ನಗಳ ಹೊರಿಸ್ತಿದ್ದೀರಾ? ಇಲ್ಲ ಮಧುರವ್ರೆ, ನಾವು ಸುಳ್ಳು ಹೇಳ್ತಾ ಇಲ್ಲ. ನೀವು ರಾತ್ರಿ ಕುಂಟೆ ಬಿಲ್ಲೆ ಆಡೋದ್ನ ನಾನು ನನ್ನ ಕಣ್ಣಾರೆ ನೋಡೀನಿ. ಪುಟ್ಮಲ್ಲಿ ಅವ್ರ, ನೀವ್ ಬಿಡಿ. ಗೌಡ್ರು ಈಗ ಹೇಳು ಅಂತ ಹೇಳ್ಕೊಟ್ರೆ ಇಲ್ಲಿ ಬಂದು ಪಾಠ ಒಪ್ಪಿಸ್ತೀರಾ. ನಾನು ಇದನ್ನೆಲ್ಲ ನಂಬಲ್ಲ. ಮಧುರವ್ರೆ, ನಾವು ಸತ್ಯವಾಗ್ಲೂ ಹೇಳ್ತಾವಿ, ನೀವು ಕುಂಟ ಬಿಲ್ ಆಡಿದ್ರಿ, ನನ್ನೂ ಕರ್ಕೊಂಡು ಕುಂಟ ಬಿಲ್ ಆಡ್ಸಿದ್ರಿ, ಜೊತೆಗೆ ಹೊಡೆದಾಕ್ಬಿಟ್ರಿ. ಗೌಡ್ರ, ನೀವು ಈ ರೀತಿ ಯಾಕೆ ಮಾತಾಡ್ತಿದ್ದೀರಾ ಅಂತ ನನಗೆ ಅರ್ಥ ಆಗ್ತಿಲ್ಲ. ನನ್ನಂತ ಹುಡುಗಿ ಅಷ್ಟೊತ್ತಲ್ಲಿ ಕುಂಟೆ ಬಿಲ್ಲೆ ಆಡ್ತಾಳ? ಅದೇ ನಮಗೂ ಗೊತ್ತಾಯ್ತಾ ಇಲ್ಲ ಮಧುರವ್ರೆ, ಆದ್ರೆ ನೀವು ಆಡಿದ್ದತ್ತು ಸತ್ಯ. ಸಾಕ್ ಸುಮ್ನಿರಿ ಗೌಡ್ರೆ, ಸುಮ್ನೆ ತಲೆ ಕೆಟ್ಟೋರ್ ತರ ಮಾತಾಡ್ಬೇಡಿ. ಇಬ್ರು ಹೋಗಿ ಡಾಕ್ಟರ್ ಹತ್ರ ಚೆಕ್ ಮಾಡಿಸ್ಕೊಳ್ಳಿ. ಹೋಗಿ ಹೋಗಿ ನಾನ್ ಕುಂಟೆ ಬಿಲ್ಲೆ ಆಡ್ತಿದ್ನಂತೆ. ನೋಡಿದ್ರ ಪುಟ್ಟಮಲ್ಲಿ ಅವರೇ, ಈಗಲಾದ್ರೂ ಮಧು ಏನು ಅಂತ ಗೊತ್ತಾಯ್ತಾ? ನೀವು ಸುಮ್ಮನೆ ಈ ಗೌಡ್ರ ಜೊತೆ ಸೇರ್ಕೊಂಡು ಸುಳ್ಳು ಹೇಳ್ಬಿಟ್ರಿ. ಚಂದನವ್ರೆ, ನಾವು ಸುಳ್ಳು ಹೇಳ್ತಿಲ್ಲ, ದಿಟ್ಟನೇ ಹೇಳ್ತಾ ಇರೋದು. Am I right? Am I right? Am I right? Am I right? ಸೋನಿ, ಯಾಕೆ ಹಾಗೆ ನೋಡ್ತಿದ್ದೀರಾ? ಬೆಳಗ್ಗೆಯಿಂದ ನನ್ನ ಜೊತೆ ಸರಿಯಾಗಿ ಮಾತಾಡ್ತಿಲ್ಲ. ಏನಾಗಿದೆ ನಿಮ್ಗೆ? ನನಗೇನು ಆಗಿಲ್ಲ, ಆಗಿರೋದಿಲ್ಲ ನಿನಗೆ. ಗೌಡ್ರು ಹೇಳಿದ್ರಲ್ಲ, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ನಿಜ ಹೇಳುವುದು, ಗೌಡ್ರು ಹೇಳಿದ್ ನಿಜನಾ? ಅಂದ್ರೆ ನೀವು ನನ್ನ ಮೇಲೆ ಅನುಮಾನ ಪಡ್ತಿದ್ದೀರಾ? ಮೂರನೇ ವ್ಯಕ್ತಿ ಹೇಳಿದನ್ನೆಲ್ಲ ನಂಬ್ತೀರಾ, ನಾನು ಹೇಳೋದನ್ನ ನಂಬಲ್ಲ ಅಲ್ವಾ? ನಾನು ನಿನ್ ಮೇಲೆ ಅನುಮಾನ ಪಡ್ತಿಲ್ಲ, ನಿನ್ ಕುಂಟ ಬಿಲ್ಲೆ ಆಡ್ತಿ ಅಂತ ನನಗೆ ಗೊತ್ತು. ಮಧುರನ್ಗೆ ಹುಚ್ಚಿಡ್ದು ಬಿಟ್ಟಿದೆ ಕಣೋ. ಜಾನಿ ಬಾಯ್, ನೀವು ಹೇಳಿದಾಗೆ ಮಧುರ ಬಾಬಿಗೆ ನಿಜವಾಗಿಯೂ ಹುಚ್ಚಿಡಿದಿದೆ. ನಾವು ಆಟ ಆಡೋಣವಾ? ಬಾಬಿಮಾ, ನಾನು ನಿಮ್ಮ ಹತ್ರ ತಮಾಷೆ ಮಾಡ್ಲಿಕ್ಕೆ ಬರಲಿಲ್ಲ, ನಿಮಗೆ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಬಂದಿದ್ದೇನೆ. ಬಾಬಿಮಾ, ನಾನು ನಿಮ್ಮ ಹತ್ರ ತಮಾಷೆ ಮಾಡಕ್ ಬಂದಿಲ್ಲ, ನಿಮ್ಗೆ ಟ್ರೀಟ್ಮೆಂಟ್ ಕೊಡಕ್ ಬಂದಿದ್ದೀನಿ. ನನಗೆ ಹುಚ್ಚಿಡಿದ ಉಂಟು. ಅಂಕಲ್ ಹುಚ್ಚಾದ್ರು, ಅಂಕಲ್ ಹುಚ್ಚಾದ್ರು. ಐ ಲೈಕ್ ಇಟ್.